ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಮಿಂಚಿದಂಥ ಶೋಭಿತಾ ಶಿವಣ್ಣ ಅವರು ತಮ್ಮ ಪ್ರಾಣವನ್ನು ತಾವೇ ಕೈಯಾರೆ ಹೊಸಕಿ ಹಾಕುವಷ್ಟು ಏನೇನಾಗಿರಲಿಲ್ಲ. ಆದರೂ ಕೂಡ ಅವರ ಸಾವಿನ ಕುರಿತಾಗಿ ಹಲವು ಅನುಮಾನಗಳು ಇಂದು ಕೂಡ ಸದ್ದು ಮಾಡ್ತಾನೆ ಇದ್ದಾವೆ. ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ನಿರ್ದಿಷ್ಟವಾದ ಕಾರಣ ಏನು ಅಂತ ಆದರೆ, ಅವರ ಆಪ್ತರ ಬಳಗದಲ್ಲಿ ಜೊತೆಗೆ ಅವರ ಸ್ನೇಹಿತರ ವರ್ಗದಲ್ಲಿ ಕೇಳಿದಾಗ ಒಂದಿಷ್ಟು ಅಚ್ಚರಿಯ ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಮೂಲತಃ ಗಂಡನಿಂದ ಸಿಗಬಾರ್ದಂಥ ಸಂತೃಪ್ತಿ, ಪ್ರೀತಿ, ಸಮಯ ಈ ಎಲ್ಲ ಕಾರಣಗಳಿಂದ ತುಂಬಾ ಅಸಮಾಧಾನಗೊಂಡಿದ್ದಂಥ ಶೋಭಿತಾ ಶಿವಣ್ಣ ಅವರು ಅಕ್ಷರಶಃ ನೊಂದಿದ್ರಂತೆ. ಅಂಥದ್ದೊಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಅವರು ಕೊನೆಯ ನೋವುಗಳನ್ನು ತಮ್ಮ ಡೈರಿಯಲ್ಲಿ ಬರೆದಿಟ್ಟು ಇಹಲೋಕವನ್ನು ತ್ಯಜಿಸಿಬಿಟ್ರು. ಉಸಿರು ಚೆಲ್ಲೋ ಮುನ್ನ ಆ ರೀತಿಯಾದಂಥ ಪದಗಳನ್ನು ಕೂಡ ಅವರು ಡೈರಿಯಲ್ಲಿ ಬರೆದುಕೊಂಡಿದ್ದು. ಅದರಲ್ಲಿ ಎಲ್ಲವನ್ನು ಕೂಡ ಹೇಳುವ ಪ್ರಯತ್ನವನ್ನು ಕೂಡ ಶೋಭಿತಾ ಶಿವಣ್ಣ ಅವರು ಮಾಡಿದರು. ಆ ಸಾಲುಗಳು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಆದರೆ ಶೋಭಿತಾ ಶಿವಣ್ಣ ಅವರ ನಿಧನದ ಸುದ್ದಿಗೆ ನೇರ ಕಾರಣವಾಗಿದ್ದು ಡಿಪ್ರೆಷನ್. ಅದು ಕೂಡ ಯಾರೊಂದಿಗೂ ಹಂಚಿಕೊಳ್ಳಲಾಗದ ನೋವಾಗಿತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಜೀವನದಲ್ಲಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ, ನೀನು ಸಾಯಬಹುದು ಅಂದರೆ ಸಾಯಬಹುದು ಅನ್ನೋದಾಗಿತ್ತು ಆ ಸಾಲುಗಳು. ನೀವೆಲ್ಲರೂ ಕೂಡ ಗಮನಿಸೋದಾದರೆ ಅಲ್ಲಿಗೆ ಅವರು ಡಿಸೈಡ್ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ. ಯಾಕೆಂದರೆ ಜೀವನದಲ್ಲಿ ಎಲ್ಲವೂ ಕೂಡ ನಾನು ಬದಲಾಯಿಸದಂಥ ಸನ್ನಿವೇಶಗಳು ಈಗಾಗಲೇ ಬಂದುಬಿಟ್ಟಿದೆ, ಅದು ಪರ್ಫೆಕ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ನಾನು ಇನ್ನೇನು ಕೂಡ ಅದನ್ನು ಚೇಂಜಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಗಂಡನ ಕುರಿತಾಗಿರ್ಬೋದು ಅಥವಾ ಸಿನಿಮಾ ಕರಿಯರ್ ಆಗಿರ್ಬೋದು, ಜೊತೆಗೆ ತನ್ನ ಫ್ಯೂಚರ್ ಆಗಿರ್ಬೋದು. ಹಾಗಾಗಿ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿ ಅವರು ಭಾರತ ಲೋಕಕ್ಕೆ ತಮ್ಮ ಪಯಣವನ್ನು ಬೆಳೆಸಿಬಿಟ್ರು. ಆದರೆ ಶೋಭಿತಾ ಸ್ನೇಹಿತರು ಹೇಳೋ ಅಚ್ಚರಿ ವಿಷಯಗಳ ಬಗ್ಗೆ ನಾನಿಲ್ಲಿ ಹೇಳಲೇಬೇಕು. ವೀಕ್ಷಕರೇ, ಮದುವೆಯಾಗಿ ಇನ್ನೂ ಕೇವಲ 2 ವರ್ಷ ತುಂಬಿತ್ತಷ್ಟೇ, ನಿಮಗೆಲ್ಲ ಗೊತ್ತಿರುವಂತೆ. ಆಗಲೇ ಜೀವನವನ್ನು ಇಲ್ಲಿಗೆ ಮುಗಿಸಿಬಿಡುವ ನಿರ್ಧಾರಕ್ಕೆ ಶೋಭಿತಾ ಶಿವಣ್ಣ ಅವರು ಬಂದುಬಿಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ನ ಗಚ್ಚಿಬೌಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾರೆ. ಜೊತೆಗೆ ಒಂದು ಪತ್ರವೂ ಕೂಡ ಸಿಗುತ್ತೆ, ಡೆತ್ ನೋಟ್ ಕೂಡ ಸಿಗುತ್ತೆ. ಇದರಲ್ಲಿ ಒಂದು ವಿಚಾರ ಹೈಲೈಟ್ ಆಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಳ್ಳೆ ಲೈಫ್ ಇತ್ತು, ಸಿನಿಮಾ ರಂಗವನ್ನು ಬಿಟ್ಟು ಹೊಸದಾಗಿ ಲೈಫನ್ನು ಶುರು ಮಾಡಿಕೊಂಡಿದ್ರು. ಆದರೆ ಒಂದೇ ಒಂದು ಕಾರಣಕ್ಕೆ ಈ ರೀತಿಯಾಗಿ ಅವರು ತಮ್ಮ ಪಯಣವನ್ನು, ತಮ್ಮ ಜರ್ನಿಯನ್ನು ಮುಗಿಸಿಬಿಡ್ತಾರೆ. ವೀಕ್ಷಕರೇ, ಶೋಭಿತಾ ಮದುವೆಯ ಬಳಿಕ ಧಾರಾವಾಹಿ ಹಾಗೂ ಸಿನಿಮಾಗಳಿಂದ ದೂರ ಉಳಿದಿದ್ದರು. ಈ ವಿಚಾರವಾಗಿ ಪೊಲೀಸರು ಪತಿ ಸುಧೀರ್ ರೆಡ್ಡಿಯನ್ನು ಕೂಡ ಪ್ರಶ್ನೆ ಮಾಡಿದ್ರು. ಸುಧೀರ್ ರೆಡ್ಡಿ, ನಾನು 3 ದಿನಗಳ ಹಿಂದೆ ಗೋವಾಕ್ಕೆ ಹೋಗಿದ್ದೆ, ಆದರೆ ಈ ಥರದ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಶೋಭಿತಾ ಅವರು ಅವರ ಸಹೋದರಿಯರ ಜೊತೆ ಮಾತನಾಡಿದರು. ಆದರೆ ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಮಾತನಾಡಿದರು. ಆದರೆ ನಾನು ಕೂಡ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅನ್ನೋ ಮಾತುಗಳನ್ನು ಹೇಳಿದರು. ಆದರೆ ಮನೆಯವರು ತೋರಿಸಿದ ಹುಡುಗನನ್ನೇ ಮದುವೆಯಾಗಿದ್ದರು ಶೋಭಿತಾ ಅವರು. ಆದರೆ ಇದೇ ಶೋಭಿತಾ ಅವರ ಪತಿ ಸುಧೀರ್ ರೆಡ್ಡಿ ಅವರು ಮದುವೆಯ ನಂತರ USA ಕರೆದುಕೊಂಡು ಹೋಗ್ತೀನಿ ಅಂತ ನಂಬಿಸಿದ್ರಂತೆ. ಜೊತೆಗೆ ಆ ಕುರಿತಾಗಿ ಭಾಳಷ್ಟು ವಿಶ್ವಾಸವನ್ನು ಕೂಡ ಮೂಡಿಸಿದ್ರಂತೆ. ಜೊತೆಗೆ ಪದೇ ಪದೇ ನಾನು ಕಲಾರಂಗದಲ್ಲಿ ಸೇವೆ ಮಾಡಬೇಕು, ಅನೇಕ ಸಿನಿಮಾಗಳ ಮುಖಾಂತರ ಮಿಂಚಬೇಕು, ಸೀರಿಯಲ್ ಲೋಕದಲ್ಲಿ ಒಂದಿಷ್ಟು ಅಭಿಮಾನಿಗಳನ್ನು ಗಳಿಸಬೇಕು ಅನ್ನೋ ಕನಸನ್ನು ಕಂಡಿದ್ದಂಥ ಶೋಭಿತಾ ಶಿವಣ್ಣ ಮನೆಯವರು ತೋರಿಸಿದಂಥ ಹುಡುಗನನ್ನು ಮದುವೆಯಾಗಿದ್ದಕ್ಕೆ ಕಾರಣ ಆತ USA ಕರೆದುಕೊಂಡು ಹೋಗ್ತೀನಿ ಎಂದಿದ್ದಕ್ಕೆ. ಕನಸು ತುಂಬ ದೊಡ್ಡದಾಗಿತ್ತು. ತಮ್ಮ ಆಪ್ತರ ಬಳಗದಲ್ಲಿ ಹೇಳ್ಕೊಳ್ಬೇಕಿತ್ತು, ನಾನು USA ಲೈಫ್ ಸೆಟ್ಲಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ. ಆದರೆ ಅಕ್ಕ, ಭಾವ, ತಂಗಿ ಎಲ್ಲರೂ ಕೂಡ ಕರ್ನಾಟಕದಲ್ಲೇ ಇರು, ಸಿನಿಮಾಗಳನ್ನು ಮಾಡ್ತಾಯಿರು, ಸೀರಿಯಲ್ ಲೋಕದಲ್ಲಿ ಕಾಣಿಸ್ಕೊಳ್ತಾ ಇರು ಅನ್ನೋ ಒಂದಿಷ್ಟು ಹುಚ್ಚು ಆಸೆಯನ್ನು ಮೂಡಿಸ್ತಾ ಇದ್ದರೂ ಕೂಡ ತಾನು USA ಇರಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕೂಡ ಕಂಡಿದ್ರಂತೆ. ಆದರೆ ಕೋವಿಡ್ ಯಾವಾಗ ಬಂದುಬಿಡ್ತು, IT-BT ಉದ್ಯೋಗಗಳನ್ನು ಸ್ವಲ್ಪ ಬೈಪರ್ಫಿಕೇಷನ್ ಮಾಡಿಬಿಡ್ತು, ಬಹಳಷ್ಟು ಚೇಂಜ್ ಮಾಡಿಬಿಡ್ತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ಸುಧೀರ್ ರೆಡ್ಡಿಯು ಕೂಡ ಆರಂಭದಲ್ಲಿ USA ಕೆಲಸವನ್ನು ಗಿಟ್ಟಿಸ್ಕೊಂಡ್ರೂ ಕೂಡ ಅದಾದ ನಂತರ USA ಹೋಗಲಿಲ್ಲ. ನಂತರ ಭಾರತದಲ್ಲೇ ಸೆಟ್ಲಾಗೋ ಕನಸನ್ನು ಮತ್ತೆ ಕಾಣಬೇಕಾಗಿ ಬಂದಿದ್ದೂ ಕೂಡ ಶೋಭಿತಾಳನ್ನು ಮದುವೆಯಾದ ನಂತರ, ಅದು ಕೂಡ 2023ರಲ್ಲಿ. 2023ರಲ್ಲಿ ಇದೇ ಶೋಭಿತಾಳನ್ನು ಮದುವೆಯಾದ ಮೇಲೆ USA ಕರೆದುಕೊಂಡು ಹೋಗ್ತೀನಿ ಎಂದಿದ್ದಂಥ ಸುಧೀರ್ ರೆಡ್ಡಿ ಅವರು ಉಲ್ಟಾ ಹೊಡೆದು ಬಿಡ್ತಾರೆ. 6 ತಿಂಗಳುಗಳ ಕಾಲ ಫುಲ್ USA ಒಂಟಿಯಾಗಿ ಇದೇ ಸುಧೀರ್ ರೆಡ್ಡಿ ತಮ್ಮ ಕೆಲಸದ ನಿಮಿತ್ತವಾಗಿ ಹೋಗ್ತಾರೆ. ಇತ್ತ ಹೈದರಾಬಾದ್ನಲ್ಲಿ ಒಂಟಿಯಾಗಿ ಶೋಭಿತಾ ಶಿವಣ್ಣ ಕಾಲವನ್ನು ಕಳೆಯಬೇಕಾಗಿ ಬರುತ್ತೆ. ಒಂದು ಕಡೆ ಹೈದರಾಬಾದ್ನಲ್ಲಿ ಶೋಭಿತಾ ಶಿವಣ್ಣ, ಇನ್ನೊಂದು ಕಡೆ USA ಸುಧೀರ್ ರೆಡ್ಡಿ ವಾಸ ಮಾಡ್ತಾ ಇರ್ತಾರೆ. ಆಗೀಗ ಬೆಂಗಳೂರಿಗೆ ಬರೋದು ಹೋಗ್ತಾ ಇರೋದು ನಡೀತಾ ಇರುತ್ತೆ. ಇನ್ನೂ ಒಂದು ವಿಷಯ ಅಂದರೆ ಮಗುವಿನ ವಿಚಾರದಲ್ಲಿ ಎದ್ದಂಥ ಅಲ್ಲೋಲ ಕಲ್ಲೋಲ.
ದಾಂಪತ್ಯ ವಿಚಾರದಲ್ಲಿ ಯಾವುದೂ ಕೂಡ ತೃಪ್ತಿ ಇರಲಿಲ್ಲ. ಹೆಂಡತಿ ಬಯಸ್ತಕ್ಕಂಥ ಸುಖ ಶಾಂತಿಯ ವಿಚಾರದಲ್ಲಿ ಕೊರತೆ ಇತ್ತು ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರೋದು. ವೀಕ್ಷಕರೇ, ಸಂಸಾರದ ದೋಣಿ ಸಾಗಬೇಕಾದ್ರೆ ಯಾವುದು ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅದನ್ನು ಕೂಡ ನೀವು ಗಮನಿಸಬೇಕಾಗಿ ಬರುತ್ತೆ. ಈ ವಿಚಾರದಲ್ಲಿ, ಸಂತೃಪ್ತಿಯ ವಿಚಾರದಲ್ಲಿ, ಜೊತೆಗೆ ಗಂಡ ಹೆಂಡತಿಯ ದಾಂಪತ್ಯದ ವಿಚಾರದಲ್ಲಿ ಸಮಯ ಆಗಿರ್ಬೋದು, ಸುಖ ನೆಮ್ಮದಿ ಆಗಿರ್ಬೋದು, ಜೊತೆಗೆ ಪ್ರೀತಿಯ ವಿಷಯದಲ್ಲಾಗಿರ್ಬೋದು, ಎಲ್ಲವೂ ಕೂಡ ಕಳೆದ 6 ತಿಂಗಳಿಂದ ಉಲ್ಟಾ ಸೀದವಾಗಿಬಿಟ್ಟಿತ್ತಂತೆ. ಜೊತೆಗೆ ಅದಾದ ನಂತರ ಬಹಳಷ್ಟು ಖಿನ್ನತೆಗೆ ಒಳಗಾದಂಥ ಶೋಭಿತಾ ಶಿವಣ್ಣ ಅವರು ತನ್ನ ಕರಿಯರ್ನ ನಾನು ಹೇಗೆ ಸೀರಿಯಲ್ ಲೋಕದ ಮುಖಾಂತರ ಶುರು ಮಾಡಿದ್ನೋ, ಸಿನಿಮಾದ ಮುಖಾಂತರ ಶುರು ಮಾಡಿದ್ನೋ, ಎಲ್ಲಿ ದಾಂಪತ್ಯ ಜೀವನದಲ್ಲಿ ಪ್ರೀತಿಯ ಕೊರತೆ ಆದ ತಕ್ಷಣ ನನ್ನ ಕರಿಯರ್ನ ಮತ್ತು ವಾಪಸ್ ಕಟ್ಕೊಳ್ಬೇಕು, ಕಮ್ಬ್ಯಾಕ್ ಮಾಡಬೇಕು ಅನ್ನೋ ಒಂದಿಷ್ಟು ಧೈರ್ಯವನ್ನು ಕೂಡ ತೋರಿಸಿದ್ರಂತೆ. ಅದು ಕೂಡ ಅವರ ಸ್ನೇಹಿತರ ವಲಯದಲ್ಲಿ ಕೇಳಿಬರ್ತಾ ಇರೋ ಮಾತುಗಳು. ಗಂಡ ಸುಧೀರ್ ಯಾವಾಗಲೂ ಕೂಡ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾಯಿದ್ರು, ಹೆಂಡತಿಗೆ ಅಷ್ಟು ಸಮಯ ನೀಡ್ತಾ ಇರಲಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ಮದುವೆ ನಂತರ ಹೈದರಾಬಾದ್ನಲ್ಲಿ ಇದ್ದಂಥ ಕಾರಣ ಶೋಭಿತಾ ಆ್ಯಕ್ಟಿಂಗ್ನಿಂದ ದೂರ ಇದ್ದರು. ಅವರಿಗೊಂದು ಕೊರಗು ಯಾವಾಗಲೂ ಕೂಡ ಸದಾ ಕಾಡ್ತಾ ಇತ್ತು. ಎಲ್ಲೋ ಒಂದು ಕಡೆ ನಾನು ಮತ್ತೆ ಬಣ್ಣ ಹಚ್ಚಬೇಕು, USA ಕನಸು ನುಚ್ಚು ನೂರಾಯಿತು, ಮತ್ತು ತೆರೆ ಮೇಲೆ ಬರಬೇಕು ಅಂತ ಅವಾಗವಾಗ ಸ್ನೇಹಿತರ ಬಳಿ ಯಾವಾಗಲೂ ಕೂಡ ಹಂಚ್ಕೊಳ್ತಾ ಇದ್ದರಂತೆ. ಇನ್ನು ಸದ್ಯದಲ್ಲೇ ಶೋಭಿತಾ ಪತಿಯವರು ಕೂಡ ಬೆಂಗಳೂರಿಗೂ ಕೂಡ ಶಿಫ್ಟ್ ಆಗಲಿಕ್ಕೆ ಒಂದು ಪ್ಲ್ಯಾನ್ ಕೂಡ ಮಾಡಿದ್ರು ಅನ್ನೋ ಸುದ್ದಿಯೂ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಶೋಭಿತಾ ಅವರು ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಸ್ವಲ್ಪ ಖುಷಿಯಲ್ಲೂ ಕೂಡ ಇದ್ದರಂತೆ. ಯಾಕೆಂದರೆ ಈ ಥರದ ಎಲ್ಲ ಕನಸುಗಳು ಉಲ್ಟಾ ಸೀದಾ ಆದಾಗ ಮತ್ತೆ ಅದೇ ಕಲಾ ಸೇವೆಗೆ ಬರಬೇಕು, ಮತ್ತು ಹಳೆಯ ಮುಖಗಳ ಎದುರಿಗೆ ಮತ್ತೆ ನಿಂತು ಮಾತನಾಡಬೇಕು, ಜೊತೆಗೆ ಇಲ್ಲ ಸಲ್ಲದ ಸುಳ್ಳು ನೆಪಗಳನ್ನು ಹೇಳಬೇಕು, ಜೊತೆಗೆ ಯಾಕೆ ಇಲ್ಲಿ ಮತ್ತೆ ಬೆಂಗಳೂರಿಗೆ ಬಂದಿದ್ದು ಅದಕ್ಕೆ ಕಾರಣಗಳನ್ನು ಕೊಡಬೇಕು, ಮತ್ತು ಇದೇ ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು, ಹಳೆ ಚಾರ್ಮ್ಗೆ ಮತ್ತೆ ಕಮ್ಬ್ಯಾಕ್ ಆಗಬೇಕು ಅಂದರೆ, ಹತ್ತಿದ ಹೇಣಿಯನ್ನು ಮತ್ತೆ ಇಳಿಬೇಕು ಅಂದರೆ ಕೆಲವೊಂದು ಸರಿ ಈ ರೀತಿಯಾದಂಥ ಸುಳ್ಳು ನೆಪಗಳನ್ನು ಕೊಡುವಾಗ ಬಹಳಷ್ಟು ಮುಜುಗರವಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಶೋಭಿತಾ ಶಿವಣ್ಣ ಅವರ ತಂದೆ ಅಗಲಿದ ಮೇಲೆ ಭಾಳಷ್ಟು ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿದ್ರಂತೆ. ಜೊತೆಗೆ ಈ ಫ್ಯಾಮಿಲಿ ಒಂದು ವಿಚಾರದಲ್ಲಿ ಅವ್ರಿಗೆ ಆದಂಥ ನೋವುಗಳಿದೆಯಲ್ಲ, ಅದೆಲ್ಲವನ್ನು ಮರೆತು ಮತ್ತೆ ಒಂದು ಸ್ಟುಡಿಯೋ ಮಾಡಬೇಕು ಬೆಂಗಳೂರಿನಲ್ಲಿ, ಅದು ಕೂಡ ನಾಗರಬಾವಿಲಿ, ಜೊತೆಗೆ ಮತ್ತೆ ನಾನು ಇದೇ ಕಲಾರಂಗದಲ್ಲಿ ಮುಂದುವರಿಬೇಕು, ಈ ರೀತಿಯಾದಂಥ ಅನೇಕ ಕನಸುಗಳನ್ನು ಹೊತ್ತವರು ಇದೇ ಶೋಭಿತಾ ಶಿವಣ್ಣ ಅವರು. ಆದರೆ ನಾನು ಹೇಳುವಂತೆ ಕೆಲವೊಂದು ಸಾರಿ ಈಗೆಲ್ಲ ಕೆಲವೊಂದು ವಿಪರೀತದ ಆರೋಪಗಳು ಕೂಡ ಕೇಳಿ ಬರ್ತಾ ಇರೋದು. ಅದು ಒಂದು ಸೈಡ್ ಲೈನ್ ಗಾಸಿಪ್ಸ್ಗಳು ಅಂತ ಹೇಳ್ಬೋದು. ಯಾಕೆಂದರೆ ಗಂಡ ಭಾಳಷ್ಟು ಪ್ರೀತಿಯನ್ನು ಕೊಡ್ತಾನೆ ಇರಲಿಲ್ಲ, ಅಥವಾ ಪುರುಷ ಅಲ್ಲ, ಹಾಗೀಗ ಅಂತ ಬಹಳಷ್ಟು ಸುದ್ದಿಗಳು ಕೇಳಿ ಬರ್ತಾ ಇದೆ. ಆದರೆ ಎಲ್ಲದಕ್ಕೂ ಕೂಡ ನಿಖರವಾದಂಥ ಉತ್ತರ ಸಿಗಬೇಕು ಅಂದರೆ ಇನ್ನೊಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ, ಇನ್ನೊಂದಿಷ್ಟು ದಿನಗಳು ಕೂಡ ಕುಟುಂಬದವರಲ್ಲಿ ಇನ್ನೂ ಸ್ವಲ್ಪ ದಿನಗಳು ಕೂಡ ಮುಂದೆ ಹೋಗಬೇಕಾಗತ್ತೆ. ಅದಾದ ನಂತರ ಎಲ್ಲ ಸತ್ಯಗಳು ಮತ್ತೆ ಮುನ್ನೆಲೆಗೆ ಬಂದು ಆಗ ಕೆಲವೊಂದು ಕ್ಲಾರಿಟಿಗಳು ಕೂಡ ಸಿಗುತ್ತೆ. ಯಾಕೆಂದರೆ ಯಾವಾಗಲೂ ಕೂಡ ಈ ಥರದ ವಿಷಯಗಳು ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ, ಯಾವಾಗ ಬೇಕಾದರೂ ಅದು ಹೊತ್ತಿಕೊಳ್ಳಬಹುದು ಅನ್ನೋದನ್ನು ಕೂಡ ನಿಮಗೆ ಸ್ಪಷ್ಟಪಡಿಸ್ತಾ, ಬದುಕು ಇನ್ನೂ ಕೂಡ ದೊಡ್ಡದಿತ್ತು, ಬಹಳಷ್ಟು ದೊಡ್ಡ ಜರ್ನಿ ಇತ್ತು, ಒಳ್ಳೆಯ ಭವಿಷ್ಯವನ್ನು ಕೂಡ ಕಟ್ಕೊಬೋದಿತ್ತು, ಗಂಡನ ಜೊತೆ ಸಂಬಂಧ ಸರಿ ಇಲ್ಲದಿದ್ದರೆ ವಿಚ್ಛೇದನ ಪಡೆದು ಮತ್ತೆ ಹೊಸ ಜೀವನವನ್ನು ಕೂಡ ಕಟ್ಕೊಳ್ಬೋದಿತ್ತು. ಆದರೆ ಈ ರೀತಿಯಾಗಿ ಅರಳೋ ಮುನ್ನವೇ ಈ ರೀತಿಯಾಗಿ ಮೊಗ್ಗನ್ನು ಚಿವುಟೋ ಕೆಲಸವನ್ನು ಮಾಡಬಾರ್ದಿತ್ತು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಕೂಡ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.